ಹೋಟೆಲ್ಗಳು ಶುಚಿತ್ವ ಮತ್ತು ರುಚಿ ಎರಡಕ್ಕೂ ಪ್ರಾಮುಖ್ಯತೆ ಕೊಡಬೇಕು. ಬೆಂಗಳೂರಿನ ಮಿಲ್ಲರ್ಸ್ ರಸ್ತೆಯಲ್ಲಿ ಇಂತಹದೇ ಉದ್ದೇಶ ಇಟ್ಕೊಂಡು ಶ್ರೀನಿಧಿ ರಿಯಲ್ ಫುಡ್ ಹೋಟೆಲ್ ಆರಂಭವಾಗಿದೆ. ಇಲ್ಲಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ, ಎಣ್ಣೆಕಾಯಿ ಪಲ್ಯ, ದಕ್ಷಿಣ ಕನ್ನಡದ ಅಂಬೊಡೆ, ನೀರ್ ದೋಸೆ ಹೀಗೆ ಎಲ್ಲಾ ತರಹದ ಊಟ ಸಿಗುತ್ತದೆ. ಅಲ್ಲದೆ ಹೋಟೆಲ್ನ ಅಡುಗೆ ಮನೆಯ ಶುಚಿತ್ವಕ್ಕೆ ಮೊದಲ ಆದ್ಯತೆ. ಇದಕ್ಕಾಗಿಯೇ ಸಿಸಿಟಿವಿ ಅಳವಡಿಸಿ ಅಡುಗೆ ಮನೆಯಲ್ಲಿ ಭಟ್ಟರು ತಯಾರಿಸುವುದನ್ನು ಗ್ರಾಹಕರಿಗೆ ತೋರಿಸುವ ವ್ಯವಸ್ಥೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಹೋಟೆಲ್ನಲ್ಲಿ ತಿಂಡಿ ತಿನ್ನಲು ಜನ ಆಕರ್ಷಿತರಾಗುತ್ತಿದ್ದಾರೆ. ಊಟ ಮಾಡಿದೆ ಎಲ್ಲ ಐಟಮ್ಸ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಹಳ್ಳಿ ಫುಡ್ ಏನಿತ್ತು, ಭಟ್ರ ವಡೆ, ಅದು ನೀರ್ ದೋಸೆ ನನ್ನ ಫೇವ್ರೆಟ್. ಮಾತ್ರ ತುಂಬಾ ತಿಂದ್ಬಿಟ್ಟಿದೆ, ತುಂಬಾ ತೃಪ್ತಿ. ಇಲ್ಲಿ ಗ್ರಾಹಕರು ತಿಂಡಿ ತಿನ್ನುತ್ತಲೇ ಅಡುಗೆ ಮನೆಯ ಚಿತ್ರಣ, ಅಡುಗೆ ಮಾಡುವ ರೀತಿ ನೋಡಬಹುದು. ಅಷ್ಟೇ ಅಲ್ಲದೆ ಕಾಯ್ದುಕೊಳ್ಳುವ ಶುಚಿತ್ವದ ಲೈವ್ ಶೋ ಅನ್ನ ಟಿವಿ ಪರದೆ ಮೇಲೆ ನೋಡಬಹುದು. ವಿಶ್ವೇಶತೀರ್ಥ ಸ್ವಾಮೀಜಿ ಇವತ್ತು ಈ ಹೋಟೆಲ್ಗೆ ಚಾಲನೆ ನೀಡಿದ್ರು. ಗ್ರಾಹಕರಿಗೆ ಗುಣಮಟ್ಟದ ಫುಡ್ ಹಾಗೂ ಗ್ರಾಮೀಣ ಸೊಗಡಿನ ಚಿತ್ರಣ ನೀಡಬೇಕು ಅನ್ನೋದೇ ಈ ಹೋಟೆಲ್ ಧ್ಯೇಯ. ಕಿಚನ್ ನ ಒಳಭಾಗದಲ್ಲಿ ಯಾವ ರೀತಿ ಕಾರ್ಮಿಕರು ಇರ್ತಾರೆ, ಯಾವ ರೀತಿ ಅಡಿಗೆ ಮಾಡ್ತಾರೆ, ಕಿಚನ್ ಯಾವ ರೀತಿ ಸ್ವಚ್ಛತೆ ಇರುತ್ತೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಆ ಅನುಮಾನಕ್ಕೆಲ್ಲ ಇವತ್ತು ಶ್ರೀನಿಧಿ ರಿಯಲ್ ಫುಡ್ ತೆರೆ ಎಳೆದಿದೆ. ಯಾಕಂತ ಹೇಳಿದ್ರೆ ಒಂದು ವೆಜಿಟೇಬಲ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ರೆ ಅದಕ್ಕೆ ಉಪಯೋಗಿಸುವಂತಹ ಆಯಿಲು, ಉಪಯೋಗಿಸುವಂತಹ ರೈಸು ಎಲ್ಲವನ್ನು ಕೂಡ ಗ್ರಾಹಕರು ಕುಳಿತಲ್ಲೇ ನೋಡಬಹುದು. ಈ ಅತ್ಯಾಧುನಿಕ ವ್ಯವಸ್ಥೆಯೊಂದಿಗೆ ಕಲೆಯ ಅಂದ ಚಂದ ಗ್ರಾಹಕರನ್ನ ಹೋಟೆಲ್ನತ್ತ ಕೈಬೀಸಿ ಕರೆಯುತ್ತದೆ. ಇಲ್ಲಿನ ತಿಂಡಿ ದೇಸಿಯ ಸೊಗಡಿನಿಂದ ಕೂಡಿದ್ದು ರುಚಿಕರವಾಗಿದೆ ಅನ್ನೋದು ಫುಡ್ ಸವಿದವರ ಮಾತು. ಎಲ್ಲ ಐಟಮ್ಸ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಹಳ್ಳಿ ಫುಡ್ ಏನಿತ್ತು, ಭಟ್ರ ವಡೆ, ಅದು ಎಲ್ಲ ನೀರ್ ದೋಸೆ ನನ್ನ ಫೇವ್ರೆಟ್. ಇನ್ಮೇಲೆ ನಾನು ಯಾವಾಗ್ಲೂ ಸಂಡೇ ಬರ್ತೀನಿ ಇಲ್ಲಿ ಅಂತ. ಸೊ ಹೋಪ್ಫುಲಿ ಐ ವಿಲ್ ಹ್ಯಾವ್ ಮೈ ಸಂಡೇ ಹೋಟೆಲ್ ಇವಾಗ ಸಿಕ್ಬಿಟ್ಟಿದೆ ನನಗೆ. ಹೈಟೆಕ್ ಸಿಟಿಯ ಜನರಿಗೆ ಈ ಅತ್ಯಾಧುನಿಕ ವ್ಯವಸ್ಥೆಯ ಹೋಟೆಲ್ ಭಿನ್ನ ಅನುಭವ ನೀಡುವುದರಲ್ಲಿ ಸಂಶಯವಿಲ್ಲ. ಅಲ್ಲದೆ ತಿಂಡಿಯ ಘಮದೊಂದಿಗೆ ಕಲೆಯ ಸೊಬಗನ್ನ ಆಸ್ವಾದಿಸುವ ಅದ್ಭುತ ಅವಕಾಶವನ್ನ ಗ್ರಾಹಕರಿಗೆ ಕಲ್ಪಿಸಿಕೊಟ್ಟಿರುವುದು ವಿಶೇಷ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.